ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ನಾನಿವತ್ತಿನ ಸ್ಪೆಷಲ್ ವುಮೆನ್ಸ್ ಡೇ ಬಗ್ಗೆ ನನ್ನ ಅನಿಸಿಕೆನ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಏನಪ್ಪ ಅಂತಂದರೆ, ನಾವು ಎಷ್ಟೋ ಜನ ಹೆಣ್ಮಕ್ಕಳನ್ನ ನೋಡಿರ್ತೀವಿ. ಸೆಲೆಬ್ರಿಟೀಸ್ ಆಗಿರ್ಬೋದು, ಕಾಮನ್ ಯಾರೇ ಆಗಿರಲಿ, ಎಷ್ಟೆಲ್ಲ ಹೇಳ್ತಾರೆ, ಫಿಟ್ಟಾಗಿರಬೇಕು, ಹೆಲ್ದಿಯಾಗಿ ತಿನ್ನಬೇಕು, ಹಾಗೆ ಹೀಗೆ ಅಂತ ಟಿಪ್ಸ್ ಎಲ್ಲ ಹೇಳ್ತಾರೆ. ನಾವು 1 ಸೆಕೆಂಡ್ ನಾವು ಕಾಮನ್ ಪೀಪಲ್, ಈ ನಾರ್ಮಲ್ ಮಿಡಲ್ ಕ್ಲಾಸ್ ವುಮನ್ ಇರ್ತಾರಲ್ಲ, ಅವ್ರ ಬಗ್ಗೆ ನಾವು ಯೋಚನೆ ಮಾಡೋಣ. ಏನಪ್ಪ ಅಂತಂದರೆ, ಎಷ್ಟು ಬ್ಯುಸಿ ಶೆಡ್ಯೂಲಲ್ಲಿ ಇರ್ತಾರೆ ಅವರು ಅಂದರೆ, ನನಗೆ ರೀಸೆಂಟಾಗಿ ರಿಯಲೈಸ್ ಆಗಿರೋ ಪಾಯಿಂಟ್ ಇದು. ಸೊ ಏನಂದರೆ, ಮಾರ್ನಿಂಗ್ 8 ಗಂಟೆಗಿಂತ ಮುಂಚೆನೇ ಅವ್ರ ಮನೆಯೆಲ್ಲ ಕೆಲಸ ಮುಗಿಸ್ಕೊಂಡು, ಮನೆಯಲ್ಲಿ ಎಲ್ರಿಗೂ ತಿಂಡಿ ಊಟ ಎಲ್ಲನೂ ಮಾಡಿಬಿಟ್ಟು ಮತ್ತೆ ಸಾಯಂಕಾಲ ಬಂದು ಮಾಡ್ತಾರೆ. ಅಷ್ಟೇ ಅಲ್ಲದೆ ಅವ್ರು ಆಚೆ ಹೋಗಿ ಫಿನಾನ್ಷಿಯಲಿನೂ ಕೂಡ ಸಪೋರ್ಟ್ ಮಾಡ್ತಾರೆ. ಸೊ ಇಷ್ಟೊಂದು ಬ್ಯುಸಿಯೆಸ್ಟ್ ಶೆಡ್ಯೂಲಲ್ಲಿ ಅವ್ರಿಗೆ ನೆಮ್ಮದಿಯಾಗಿ ಕೂತ್ಕೊಂಡು ಒಂದು ಟೀ ಕಾಫಿ ಕುಡಿಯೋಕ್ಕೂ ಅವ್ರ ಹತ್ರ ಟೈಮ್ ಇರಲ್ಲ. ಸೊ ನಾನು ಆ ಥರ ಎಷ್ಟೋ ಜನ ಹೆಣ್ಮಕ್ಕಳನ್ನ ನೋಡಿದ್ದೀನಿ. ಆ್ಯಂಡ್ ಆ ಥರ ಒಂದು ಲೈಫ್ನ ನಾನು ರಿಲೇಟ್ ಮಾಡ್ಕೊಬೋದು. ನೆಮ್ಮದಿಯಾಗಿ ಕೂತ್ಕೊಂಡು ಒಂದು ಕಪ್ ಟೀ ಕುಡಿಯೋಣ ಅಥವಾ ಒಂದು ಕಪ್ ಕಾಫಿ ಕುಡಿಯೋಣ ಅಂದರೂ ಅವ್ರ ಹತ್ರ ಟೈಮ್ ಇರಲ್ಲ. ಅಂಥದ್ರಲ್ಲಿ ಅವ್ರ ಸ್ವಂತ ದೇಹದ ಮೇಲೆ, ಅವರ ಆರೋಗ್ಯದ ಮೇಲೆ ಕೂತ್ಕೊಂಡು ಯೋಚನೆ ಮಾಡಿ ಫಾಲೋ ಮಾಡೋಕ್ಕೆ ಎಲ್ಲಿ ಟೈಮ್ ಇರುತ್ತೆ ಅವ್ರ ಹತ್ರ. ಸೊ ಅಂಥ ಹೆಣ್ಮಕ್ಳು ನಿಮ್ಮ ಅಕ್ಕಪಕ್ಕದಲ್ಲಿ ಯಾರಾದರೂ ಆಗಿರಲಿ, ನಿಮ್ಮ ಅಕ್ಕ, ತಂಗಿ, ಅಥವಾ ನಿಮ್ಮ ಫ್ರೆಂಡ್ಸ್, ಅಮ್ಮ, ಅಥವಾ ನಿಮ್ಮ ಹೆಂಡತಿನೇ ಆಗಿರಲಿ, ಐ ಥಿಂಕ್ ಇವತ್ತಿನ ಒಂದು ದಿನ ನೀವು ಅವ್ರಿಗೆ ಹೋಗ್ಬಿಟ್ಟು ಒಂದು ಚಿಕ್ಕ ಅಪ್ರಿಷಿಯೇಷನ್ ಮಾಡಿದ್ರೆ ಬಹುಶಃ ಅವ್ರಿಗೆ ತುಂಬ ಖುಷಿ ಆಗುತ್ತೆ ಅಂತ ನನ್ನ ಒಂದು ಅನಿಸಿಕೆ. ಪ್ಲೀಸ್ ಹೋಗಿ ಅವ್ರಿಗೆ ಇವತ್ತೊಂದು ಚಿಕ್ಕ ಒಂದು ಟೈಮ್ ಸ್ಪೆಂಡ್ ಮಾಡಿ ಅವ್ರ ಜೊತೆ. ಅವ್ರಿಗೊಂದು ಹೇಳಿ, ಅವ್ರಿಗೆ ನೀವು ತುಂಬ ಇಂಪಾರ್ಟೆಂಟ್, ಅವ್ರು ಎಷ್ಟು ಇಂಪಾರ್ಟೆಂಟ್ಸ್ ಅಂತ ಅವ್ರಿಗೆ ಸ್ಪೆಷಲ್ ಫೀಲ್ ಮಾಡಿಸಿ ಒಂದು ಚಿಕ್ಕ ಅಪ್ರಿಷಿಯೇಷನ್ ಕೊಡಿ. ಅದರಿಂದ ಅವ್ರಿಗೆ ಇನ್ನೂ ಹುರುಪು ಬರುತ್ತೆ. ಅವ್ರು ಮಾಡ್ತಾ ಇರೋ ಕಷ್ಟ ಎಲ್ಲನೂ ಹೋಗ್ಬಿಡ್ತು ಅಂತ ಅನ್ಕೊತಾರೆ ಅವರು. ಸೊ ಪ್ಲೀಸ್ ಆ ಥರ ಯಾರೇ ಆಗಿರಲಿ, ಟೇಕ್ ಅ ಟೈಮ್, ಅವ್ರ ಜೊತೆ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಅವ್ರಿಗೆ ಸ್ಪೆಷಲ್ ಫೀಲ್ ಮಾಡಿಸಿ. ಸೊ ಹ್ಯಾಪಿ ವುಮೆನ್ಸ್ ಡೇ ಟು ಆಲ್ ದ ಸ್ಟ್ರಾಂಗೆಸ್ಟ್ ವುಮನ್. ಥ್ಯಾಂಕ್ ಯು ಫಾರ್ ವಾಚಿಂಗ್.